ರಾಜ ಆಗವರಿಗೆ ರಾಜಕೀಯ ಮಾಡು, ರಾಜನ ಆದ್ಮೇಲೆ ರಾಜ ನೀತಿ, ರಾಜ ಧರ್ಮ ಪಾಲನೆ ಮಾಡು ಅಂತ ಹೇಳ್ತದೆ. ಸೊ ಹಾಗಾಗಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ನನಗೆ ಮತದಾರರು ನನ್ನನ್ನು ಗೆಲ್ಲಿಸಿದಂಥವ್ರು 50,000, ಆದ್ರೆ ಇಲ್ಲಿರೋಂಥವ್ರು 2 ಲಕ್ಷ. ಕರೆಕ್ಟ್. ಅವರೆಲ್ಲರೂ ಹೋಗಿ ನಾನು ಶಾಸಕ. ಹಾಗಾಗಿ ನಾನು ಯಾವ ರಿವೆಂಜ್ ರಾಜಕಾರಣ ಮಾಡಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರವರ ನಾಯಕನ ಅವರವರ ಪಕ್ಷವನ್ನ ಬೆಂಬಲಿಸಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇದೆ. ಸೊ ಹಾಗಾಗಿ ನಾನು ತಪ್ಪು ಅಂತ ಹೇಳಲ್ಲ. ಅವ್ರು ಯಾರಾದ್ರೂ ಎಲ್ಲಾದ್ರೂ ಹೇಗಾದ್ರೂ ಇರ್ಲಿ, ಬಟ್ ನಾನು ಹೇಳೋದಿಷ್ಟನೇ, ಅವರು ಅವರ ಸ್ವಾರ್ಥಕ್ಕೋಸ್ಕರ ನಾಟಕೀಯವಾದ ರಾಜಕೀಯ ಮಾಡಬೇಡಿ, ಯಾರಿಗೆ ಮಾಡಿ, ಎಲ್ಲೇ ಇರಲಿ. ಹಾಗಾಗಿ ಒಂದು ಬದ್ಧತೆ ಇರಲಿ, ಒಂದು ನಿಷ್ಠೆ ಇರಲಿ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಮಾಡೋಂಥವ್ರು ನನಗೂ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಅವ್ರೆಲ್ಲಾದ್ರೂ ಇರ್ಲಿ, ಯಾಗಾದ್ರೂ ಇರ್ಲಿ, ಬಟ್ ಅಭಿವೃದ್ಧಿ ವಿಚಾರದಲ್ಲಿ ನನ್ನನ್ನ ಪ್ರಶ್ನೆ ಮಾಡುವಂಥದ್ದು, ಅವರ ಪ್ರಶ್ನೆ ಹೇಗಿರ್ಬೇಕಂದ್ರೆ ನಿಜವಾಗ್ಲೂ 10 ಜನ ಒಪ್ಪಂಗಿರ್ಬೇಕು. ಆ ರೀತಿ ಯಾರೇ ನನಗೆ ಮಾಡ್ಲಿ. ಆಮೇಲೆ ಅಂಬೇಡ್ಕರ್ ಹೇಳೋ ರೀತಿಯಲ್ಲಿ ಸ್ವಾಭಿಮಾನ ಬಿಟ್ಟು ಅವ್ರು ಯಾರು ಬದುಕದ್ ಬೇಡ, ಸ್ವಾಭಿಮಾನಿತವಾಗಿ ಬದುಕಬೇಕು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಸ್ವಾಭಿಮಾನಕ್ಕೆ ಚ್ಯುತಿ ಬಂದ್ರೆ ನಿನ್ನ ಹೆಡಗಾಲ ಚಪ್ಪಲಿಯನ್ನು ಬಿಡಬೇಡ ಅಂತೇಳಿ. ಹಂಗೆ ಬದುಕ್ಬೇಕು ಅವರು. ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆ, ನೀರು, ಶಾಲೆ, ಆರೋಗ್ಯ, ಅದಾದ ನಂತರ ಇನ್ನೂ ಅನೇಕ ಕಚೇರಿಗಳಲ್ಲಿ ಅವರೆಲ್ಲ ನಮ್ಮ ಕ್ಷೇತ್ರದ ಜನ. ನನಗೆ ಯಾವುದು ಅವರ ಶಿಕ್ಷಣ ಇರ್ಬೋದು, ನಾನು ಯಾವುದೇ ರೀತಿಯಾದ ಒಂದು ಪಾರ್ಶಾಲಿಟಿ ಮಾಡ್ದಂಗೆ ಪಾರದರ್ಶಕವಾದಂಥ ರೀತಿ ನನ್ನ ಆಡಳಿತ ಇರ್ತದೆ. ಅದನ್ನು ಯಾವತ್ತೂ ಬೇಕಾದರೂ ನಮ್ಮ ಕ್ಷೇತ್ರದ ಮತದಾರ ಖಂಡಿತವಾಗ್ಲೂ ನನ್ನ 24x7 ನಂದು ಇರೋದು ಒಂದೇ ಫೋನ್. ಅದಕ್ಕೆ ಯಾವತ್ತೂ ಬೇಕಾದ್ರೂ ಅವರು ನನ್ನ ಮತದಾರ ಬಂದು ಸ್ಪಂದಿಸ್ಬೋದು, ನಾನು ಸ್ಪಂದಿಸ್ತೀನಿ. ಹಾಗಾದರೆ ನನ್ನ ಕಣ್ಣು ಮುಂದೆ ಜಾತಿಷ್ಯ ಮರಣಂ ದ್ರೋಹಂ, ಹೀಗೆ ಹಾಗೆ ಗೌತಮ ಬುದ್ಧ ಅವನಿಗೆ ಬುದ್ಧನಾಗೋದಕ್ಕಿಂತ ಮುಂಚೆ ಅವನ್ನ ಆ 3 ಸುಮಾರು ವಯಸ್ಸಿಗೆ ಬರೋವರೆಗೂ 3 ಅಂಶಗಳು ಅವನಿಗೆ ಗೊತ್ತಿರಲಿಲ್ಲ. ಯಾವುದು? ರೋಗ, ಮುಪ್ಪು, ಸಾವು, 3 ಗೊತ್ತಿರಲಿಲ್ಲ ಅವನಿಗೆ. ನಂತರ ಗೊತ್ತಾಗ್ತದೆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಆ 3 ಎಲ್ಲರಿಗೂ ಬರ್ತದೆ, ನನಗೂ ಬರ್ತದೆ, ನಿನಗೂ ಬರ್ತದೆ, ಎಲ್ಲ ಜನಕ್ಕೂ ಬರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಕೈಲಾದ್ದೇನಿದೆಯೋ ಆ ಕಣ್ಣೀರನ್ನ ಒರ್ಸಕ್ಕಿದ್ವಿ ಹೊರತು ಕಣ್ಣೀರನ್ನ ತರ್ಸಕ್ಕಿಲ್ಲ. ನಾನು ಆ ನಿಟ್ಟಿನಲ್ಲಿ ನಾನು ಯಾವತ್ತೂ ನನ್ನ ಕ್ಷೇತ್ರದ ಜನರ ಕಣ್ಣೀರನ್ನ ಒರೆಸಂತ ಸೇವಕನಾಗಿರ್ತೀನಿ ಅನ್ನೋದು ನನಗೆ ತುಂಬ ಹೃದಯದಿಂದ ಹೇಳ್ತೀನಿ. ನನಗೇನು ಮತ್ತೆ ನಾನು ಮುಂದೆ ನನ್ನನ್ನು ಶಾಸಕ ಮಾಡಲಿ ಅಥವಾ ನಾಳೆ ಕಂಡವರು ಯಾರೂ ಇಲ್ಲ. ಹೌದು, ನಾನು ನಾಳೆ ಇರ್ತೀನಿ. ನಥಿಂಗ್ ಇಸ್ ಪರ್ಮನೆಂಟ್. ಸೊ ಹಾಗಾಗಿ ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಆ ಕೆಲಸ ಮಾಡೋಣ. ನನ್ನ ಮೇಲೆ ದೊಡ್ಡ ಋಣಭಾರ ಇದೆ. ಆ ಋಣ ಸೇವೆ ಮುಖಾಂತರ ಇಳಿಸ್ಕೊಳ್ಳೋದೇ ನನ್ನ ಗುರಿ. ಸೊ ಹಾಗಾಗಿ ನನ್ನ ಜನಕ್ಕೆ ಯಾವತ್ತು ಹೇಳ್ತೀನಿ, ಯಾವತ್ತು ನಾನು ಕಷ್ಟದಲ್ಲಿ ಜನರು ಯಾವೇ ವ್ಯಕ್ತಿ ಕಷ್ಟಕ್ಕೆ ಸಿಲುಕಿರ್ತಾನೋ ಅವನ ಕರೆ ಬರೋವರೆಗೆ ನಾನು ಕಾಯಲ್ಲ. ಸುಖದಲ್ಲಿ ಅವನ ಕರೆ ಬರೋವರೆಗೆ ಹೋಗಲ್ಲ. ಚಾಣಕ್ಯ ನೀತಿ ಶಾಸ್ತ್ರ ಇದೆ, ಅದನ್ನ ಅಕ್ಷರಸ್ಥ ನಾನು ಅನುಷ್ಠಾನಕ್ಕೆ ಇಟ್ಕೊಂಡಿದ್ದೀನಿ, ಆ ರೀತಿ ನಡೀತೀನಿ. ಹಾಗಾಗಿ ಏನಾದರೂ ಆಗಿ ಇಂಥನೊಬ್ಬ ಶಾಸಕ ಇದ್ದ ಅನ್ನೋಂಥದ್ದು ಒಂದು ಛಾಪು ಮೂಡಬೇಕು, ಒಂದು ಗುರುತು ಮೂಡಬೇಕು. ಅದನ್ನು ಯಾರೂ ಸಹ ನನ್ನನ್ನು ಅವರು ಫಾಲೋ ಮಾಡ್ಬೇಕ ಹೊರತು ನಾನು ಇನ್ನೊಬ್ಬರು ಕಾಪಿ ಮಾಡೋದು, ನನ್ನ ಕಾಪಿ ಮಾಡ್ಬೇಕು ಅವರು. ಆ ರೀತಿ ಬದುಕಬೇಕನ್ನಂಥದ್ದು, ಆ ರೀತಿ ಆಡಳಿತ ಮಾಡ್ಬೇಕನ್ನಂಥದ್ದು ನಾನು ಎಂಥ ಸಂದರ್ಭದಲ್ಲಿ ಬಂದ್ರೂ ಅದನ್ನು ನಾನು ದಾರಿ ಬಿಟ್ಟು ಹೋಗಲ್ಲ. ಹಾಗಾಗಿ ನನ್ನ ಜನ ಸ್ವಾಭಿಮಾನದಿಂದ ಇರಬೇಕು ಅನ್ನಂಥದ್ದು ನಾನು ನನ್ನ ಕ್ಷೇತ್ರದ ಜನಕ್ಕೆ ಹೇಳಕ್ ಬಯಸ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.